ಇವತ್ತಿಗೆ ನಮ್ಮ 16ನೇ ಚಲನಚಿತ್ರೋತ್ಸವ ಇತಿಹಾಸಕ್ಕೆ ಸೇರ್ಪಡೆಯಾಗಿದೆ. ನಮಗೆಲ್ಲರಿಗೂ ಇತಿಹಾಸದ ಬಗ್ಗೆ ತುಂಬ ಹೆಮ್ಮೆ. That too in times when history has been weaponized and we tend to spend more time in history than present. ಇತಿಹಾಸದ ಬಗ್ಗೆ ಮಾತಾಡೋದು ಸ್ವಲ್ಪ ಮುಖ್ಯ ಅನ್ನಿಸ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮಗೆ ಇತಿಹಾಸ ಮಾತ್ರ ಅಲ್ಲ, ಐತಿಹಾಸಿಕ ಪುರುಷರ ಬಗ್ಗೆನೂ ತುಂಬ ಹೆಮ್ಮೆ. ಅವರೆಲ್ಲರೂ ತುಂಬ ದೊಡ್ಡ ಮಹಾನ್ ದಾರ್ಶನಿಕರು. ಅವರ ಸಂದೇಶಗಳು ಇವತ್ತಿಗೂ ಪ್ರಸ್ತುತ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ನಮ್ಮ ಬದಲಾವಣೆಯ ಹರಿಕಾರರ ಬಗ್ಗೆ ಭಾಳ ಹೆಮ್ಮೆ ನಮಗೆ. ಆದರೆ ಆ ಧಾವಂತದಲ್ಲಿ ಆತ್ಮವಿಮರ್ಶೆ ಮಾಡ್ಕೊಳ್ಳೋದನ್ನು ಮರೆತು ಹೋಗ್ತೀವಿ. 100-200 ವರ್ಷಗಳ ಹಿಂದಿನ ದಾರ್ಶನಿಕರು, ಐತಿಹಾಸಿಕ ಪುರುಷರೆಲ್ಲ ಇವತ್ತಿಗೂ ಪ್ರಸ್ತುತ ಅಂದರೆ ನಾವಿನ್ನೂ ಬದಲಾಗದೆ ಉಳ್ಕೊಂಡಿದ್ದೀವಿ ಅಂತ ತಾನೇ ಅರ್ಥ. ಆವತ್ತಿನ ವಿಷಯಗಳು ಇವತ್ತಿಗೂ ಪ್ರಸ್ತುತ ಅಂತಂದರೆ ನಾವು ಇನ್ನೂ ಹಾಗೆ ಇದ್ದೀವಿ. Those who don't learn from the history are condemned to repeat it ಅಂತ ಹೇಳ್ತಾರೆ. ನಾನು ಮೊನ್ನೆ ಕೆಲವು ದಿನಗಳ ಹಿಂದೆ ಸ್ನೇಹಿತರೊಬ್ಬರು ಕುವೆಂಪುರವರ ನಿರಂಕುಶಮತಿಗಳಾಗಿ ಆಡಿಯೋ ಬುಕ್ ಮಾಡಿದರು. ಅದನ್ನು ಕೇಳು ಹಾಗಿದೆ ಅಂತ ಕಳಿಸಿದ್ರು. ಅದನ್ನು ಕೇಳ್ತಾ ಇದ್ದಾಗ ಅನಿಸ್ತು, 50 ವರ್ಷಗಳ ಹಿಂದೆ 74ನಲ್ಲಿ ಅವರ ಎಸೇಸ್, ನಾನು ಹುಟ್ಟಿದ ವರ್ಷ, ಆವತ್ತು ಹೇಳಿದ ಮಾತುಗಳು ಇವತ್ತಿಗೂ ಪ್ರಸ್ತುತ ಅನ್ನಿಸ್ತು. ಹಾಗೆ ತುಂಬ ಹೆಮ್ಮೆ ಆಯಿತು ಕುವೆಂಪು ಅವರವ್ರ ಬಗ್ಗೆ. ಇವತ್ತಿಗೂ ಕುವೆಂಪು ಪ್ರಸ್ತುತ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊಬೋದು ಅಂತ. ಆದರೆ ಅಷ್ಟೇ ದುಃಖ ಕೂಡ ಆಯಿತು, ನಾವಿನ್ನೂ ಬದಲಾಗಿಲ್ಲ. ಕುವೆಂಪುರವರು ಹೇಳಿದ್ರು ನಾವು ಬದಲಾಗಿಲ್ಲ, ಇನ್ನೂ ಹಾಗಿದ್ದೀವಿ, ಇವತ್ತಿಗೂ ಪ್ರಸ್ತುತ ಆಗಿದ್ದಾರೆ ಅವರು ಅಂತ. ಸೊ ಇತಿಹಾಸದ ಬಗ್ಗೆ ಮಾತಾಡ್ತಾ, ಈ ಚಲನಚಿತ್ರೋತ್ಸವದಲ್ಲಿ ಸಿನಿಮಾದಂಥ ಪ್ರಭಾವಶಾಲಿ ಮಾಧ್ಯಮದ ಮೂಲಕ ಶಾಂತಿ, ಪ್ರೀತಿ, ಸಮಾನತೆ ತರೋಕ್ಕೆ ಪ್ರಯತ್ನಿಸಿದ ಇತಿಹಾಸದಲ್ಲಿರೋ, ನಮ್ಮ ಸಿನಿಮಾ ಇತಿಹಾಸದಲ್ಲಿರೋ ಹಿರಿಯರನ್ನ ಸ್ಮರಿಸೋ ಒಂದು ಅದ್ಭುತ ಕೆಲಸ ಆಯಿತು. ನಾನು ಕೆಲವು ಅಂಥದ ಕಾರ್ಯಕ್ರಮಗಳ ಭಾಗ ಆಗಿದ್ದೆ. ಅದರಲ್ಲಿ ಒಂದು ಸತಿ ಸುಲೋಚನಾ, ಅದು ತುಂಬ ಇಂಟ್ರೆಸ್ಟಿಂಗ್ ಒಂದು ಕೆಲಸ ಮಾಡಿದ್ರು ಚಿತ್ರೋತ್ಸವದ ಕಡೆಯಿಂದ. ಅದರಲ್ಲಿ ಭಾಗಿಯಾಗಿದ್ದ ಕಲಾವಿದರು, ತಂತ್ರಜ್ಞರು, ಇವರೆಲ್ಲರ ಫ್ಯಾಮಿಲಿಯವ್ರನ್ನ, ವಂಶಸ್ಥರನ್ನ ಕರೆಸಿ ಅವ್ರ ಮೂಲಕ ಇವ್ರನ್ನ ಅರಿಯೋ ಪ್ರಯತ್ನ ಆಯಿತು, ಅವ್ರನ್ನ ಅಭ್ಯಾಸ ಮಾಡೋ ಪ್ರಯತ್ನ ಆಯಿತು. ಅದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸಿದ್ದು, ಅದರ ಲೇಖಕ ಬೆಳ್ಳಾವಿ ನರಹರಿ ಶಾಸ್ತ್ರಿ ಅವರ ಮೊಮ್ಮಗ ಬಂದು ಮಾತಾಡಿದ್ರು. ಅವ್ರು ಮಾತಾಡಿದ ತುಂಬ ಇಂಟ್ರೆಸ್ಟಿಂಗ್ ಆದ ಕೆಲವು ವಿಷಯಗಳನ್ನ ಹೇಳಿದರು ಅವ್ರ ಬಗ್ಗೆ. ಯಾಕಂದರೆ ಅದು ಅವರ ಒಬ್ಬ ಮೊಮ್ಮಗನ ಪರ್ಸ್ಪೆಕ್ಟಿವ್. ಅವ್ರು ಹೇಗಿದ್ದರು, ನರಹರಿ ಶಾಸ್ತ್ರಿ ಅವರು ಹೇಗಿದ್ದರು ಅಂತ ಅವ್ರು ಹೇಳಿದ್ರು. ತುಂಬ ಸಂಪ್ರದಾಯಸ್ಥರು, ಶಿಖೆ ಎಲ್ರಿಗೂ ಕಡ್ಡಾಯ, ಮೊಮ್ಮಕ್ಕಳಿಗೂ ಸಹ ಕಡ್ಡಾಯ, ಅವರು ಕಡ್ಡಾಯವಾಗಿ ಶಿಖೆ ಇಟ್ಕೊತಾ ಇದ್ರು, ಕಚ್ಚೆ ಧರಿಸ್ತಾ ಇದ್ರು, ಬೆಳಗ್ಗೆ ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು, ಸಂಧ್ಯಾ ವಂದನೆ ಮಾಡ್ತಾಯಿದ್ರು, ಇವೆಲ್ಲ ಕಡ್ಡಾಯ ಅಂತ. ಆ ಥರದ ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದಂಥ ಒಬ್ಬ ಲೇಖಕ ಮಾಡಿದ ಸಿನಿಮಾ ಯಾವುದು? ಸತಿ ಸುಲೋಚನಾ. ಹಾಗೆ ನೋಡೋಕೆ ಹೋದರೆ ರಾಮಾಯಣದ ನಾಯಕ, ರಾಮನ ಇಟ್ಕೊಂಡು ಮಾಡ್ಬೋದಾಗಿತ್ತು ಸಿನಿಮಾ, ಗಿಟ್ಟಿಸ್ಕೊಬೋದಾಗಿತ್ತು. ಆದರೆ ಅವ್ರು ಮಾಡಿದ ಸಿನಿಮಾ ಸತಿ ಸುಲೋಚನಾ. ಅಷ್ಟೊಂದು ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದು ಕೂಡ ಅದನ್ನು ಮೀರೋ ಒಂದು ಪ್ರಯತ್ನ ಇತ್ತಲ್ಲ, ಅದು ನನಗೆ ತೀರಾ ಅದ್ಭುತ ಅನ್ನಿಸ್ತು. ಅದು ಸತಿ ಸುಲೋಚನಾ ಮೂಲಕ ಯುದ್ಧದ ಬಗ್ಗೆ ಮಾತಾಡಿದ್ರು, ಶಾಂತಿಯ ಬಗ್ಗೆ ಮಾತಾಡಿದ್ರು, ಯುದ್ಧದ ವಿರುದ್ಧದ ಒಂದು ದನಿ ಒಂದು ಹೆಣ್ಣಿನ ಮೂಲಕ ಎತ್ತಿದ್ರು. ಒಂದು ಹೆಣ್ಣಿಗೆ ಶಿಕ್ಷಣ ಸಿಕ್ಕಿದ್ರೆ ಇಡೀ ತಲೆಮಾರಿಗೆ ಶಿಕ್ಷಣ ಸಿಕ್ಕ ಹಾಗೆ ಅಂತ ಹೇಳ್ತಾರೆ. ಅವಳ ಮಕ್ಕಳನ್ನು ಎಜುಕೇಟ್ ಮಾಡ್ತಾಳೆ, ಆ ಮಕ್ಕಳೇ ಮುಂದಿನ ಪ್ರಜೆಗಳು. ಸೊ ಈ ಥರದ ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದಂಥ ಒಬ್ಬ ಲೇಖಕ ಇಷ್ಟು ದೊಡ್ಡ ಕೊಡುಗೆ ನೀಡಿದ್ದು, ಅದು ನಮ್ಮ ಇತಿಹಾಸ. ನನ್ನ ಮಟ್ಟಿಗೆ ಒಬ್ಬ ಒಳ್ಳೆಯ ಲೇಖಕ ತನ್ನ ಇತಿಮಿತಿಗಳನ್ನು, ತನ್ನ ನೆಲೆಗಟ್ಟಿನ ಇತಿಮಿತಿಗಳನ್ನು, ಅಂದಿನ ಸಮಾಜದ ಇತಿಮಿತಿಗಳನ್ನು, ಅಂದಿನ ಸಮಾಜದ ಸತ್ಯವನ್ನು ಇಂಚಿಂಚಾಗಿ ತಳ್ತಾ ವಿಸ್ತರಿಸಬೇಕು ಅಂತ ಅಂಥ ಕೆಲಸ ಅವರಿಂದಾಗಿತ್ತು. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಆ ಸಮಾರಂಭದಲ್ಲಾಯಿತು. ಸುಬೈ ನಾಡು ಅವರ ಮೊಮ್ಮಗ ಸೃಜನ್ ಲೋಕೇಶ್ ಹೇಳಿದ್ರು, ಇವ್ರನ್ನೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಅವ್ರನ್ನೆಲ್ಲ ಮರ್ತೇ ಬಿಡ್ತಾ ಇದ್ದೀವಿ,
ನಮ್ಮ ಇತಿಹಾಸ ನಾವು ಜ್ಞಾಪಕ ಇಟ್ಕೋಬೇಕು. ನಿಜ, ಈ ಥರದ ದೊಡ್ಡ ದೊಡ್ಡ ಮನುಷ್ಯರ ಅಷ್ಟೊಂದು ಕೊಡುಗೆ ಕೊಟ್ಟಂಥವ್ರು ಎಲ್ಲರನ್ನೂ ನಾವು ಸ್ಮರಿಸಬೇಕು, ಸ್ಮರಿಸ್ತಾನೇ ಇರಬೇಕು. ಅದಕ್ಕೆ ಅವರು ಸ್ಮಾರಕ ಆಗಬೇಕು ಅಂತ ಹೇಳಿದ್ರು, ರಸ್ತೆಗಳಿಗೆ ಹೆಸರಿಡಬೇಕು ಅಂತ ಹೇಳಿದ್ರು. ಅದು 100ಕ್ಕೆ 100 ಒಪ್ಪುವಂಥ ಮಾತು. ಆದರೆ ಹೆಸರಾದ ನಂತರ ಏನು ಮಾಡಬೇಕು ಅಂತ ನನಗಷ್ಟು. ಬರೀ 100 ಹೆಸರಲ್ಲಿ ಅದು ಒಂದು ಹೆಸರಾಗಿ ಬರೀ ಹೆಸರಾಗಿ ಉಳ್ಕೊಬೇಕಕ್ಕೆ. ಸುಮಾರು ಹೆಸರುಗಳಿಗೆ ನಾವು ಯಾರಿವರು ಅಂತಲೂ ತಿಳ್ಕೊಳಕ್ಕೆ ಹೋಗಲ್ಲ. ರಸ್ತೆ ಹೆಸರು ಹೇಳ್ತಾ ಇರ್ತೀವಿ, ಸ್ಮಾರಕದ ಹೆಸರು ಹೇಳ್ತಾ ಇರ್ತೀವಿ, ಅಲ್ಲಿಗೆ ಬಿಟ್ಬಿಡ್ತಾ ಇರ್ತೀವಿ. ಮುಂದೇನಾಗಬೇಕು ಅನ್ನೋ ಪ್ರಶ್ನೆ ನನ್ನ ಕಾಡೋಕ್ಕೆ ಶುರು ಮಾಡ್ತು. ಆಗ ಬಸವಣ್ಣ ಜ್ಞಾಪಕ ಬಂದರು ನನಗೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾನೆ. ಇವೆಲ್ಲ ಸ್ಥಾವರಗಳಾಗಿ ಹೋಗ್ತವೆ. ಆ್ಯಕ್ಚುಲಾಗಿ ಇವರೆಲ್ಲರೂ ಜಂಗಮ ಆಗಬೇಕು ಅಂತ ನನ್ನ ಆಸೆ. ಪುಸ್ತಕ ಆಗಬೇಕು, ಲೈಬ್ರರಿ ಆಗಬೇಕು, ಡಿಜಿಟಲ್ ಲೈಬ್ರರಿ ಆಗಬೇಕು, ಪಠ್ಯ ಆಗಬೇಕು, ಜಂಗಮ ಆಗಬೇಕು. ಜಂಗಮ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಹರಿತಾ ಹೋಗಬೇಕು ಅಂತ. ಇದ್ರ ಬಗ್ಗೆ ನಾವೆಲ್ಲರೂ ಗಮನ ಹರಿಸಬೇಕು ಅಂತ ನನಗನ್ಸುತ್ತೆ. ಸ್ತ್ರೀ ಸಮಾನತೆಯ ಬಗ್ಗೆ ಇದೊಂದು ಉದಾಹರಣೆ ನನಗೆ ಇಲ್ಲಿ ಕಂಡಿದ್ದಾದರೆ ನಮ್ಮ ಇತಿಹಾಸದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇತಿಹಾಸ ಏನು ಅಂತ ನಾವು ಗುರುತಿಸಿ ಅಧಿಕಾರದಲ್ಲಿರೋರಿಗೆ ಹೇಳ್ಕೊಡ್ಬೇಕಾಗಿದೆ. ಯಾಕಂದರೆ ಇತಿಹಾಸದಲ್ಲಿ ನಮ್ಮನ್ನು ಕಳೆದೋಗಂಗೆ ಮಾಡ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಜಾತಿ ಪದ್ಧತಿಯ ವಿರುದ್ಧದ ದನಿ ಎತ್ತಿ ಸಮಾನತೆಯನ್ನು ಸಾಧಿಸಿದ ಒಂದೆರಡು ಉದಾಹರಣೆ ನಮ್ಮ ಮತ್ತೊಬ್ಬ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳದ್ದು. ತಮಾಷೆ ಏನಂದರೆ, ರಾಜ್ಕುಮಾರ್ ಅವರ ಹೆಸರನ್ನ ಚಪ್ಪಾಳೆಗಿಡ್ಸೋದಕ್ಕೆ ಉಪಯೋಗಿಸಿ ನಾವು ಅಲ್ಲಿಗೆ ಅವ್ರನ್ನ ಮುಗಿಸ್ಬಿಡ್ತಾ ಇದ್ದೀವಿ. ಅದಕ್ಕಿಂತ ಆಚೆ ನೋಡೋಣ. ಮೊದಲನೇ ಉದಾಹರಣೆ ಬೇಡರ ಕಣ್ಣಪ್ಪ. ದೇವರಿಗೆ ತನ್ನ ಆಹಾರವಾದ ಮಾಂಸವನ್ನು ಕೊಟ್ಟವನು. ದೇವಸ್ಥಾನದಲ್ಲಿ ಮಾಂಸನ ಅಂತ ಇವತ್ತಿಗೂ ಬೇರಿಸ್ತಾ ಇದ್ದೀವಿ ನಾವು. ಅಂದಿನ ದಿನಗಳಲ್ಲೇ ದೇವರಿಗೆ ಮಾಂಸವನ್ನು ಅರ್ಪಿಸಿದವನು ಅವನು. ಬಹುಜನರ ಆಹಾರವನ್ನು ಬಹುಜನರೇ ಹೊಲಸುವಂತ ಒಪ್ಕೊಂಡು ತಮ್ಮನ್ನು ತಾವು ಹೊಲಸು ತಿನ್ನೋರು ಅಂತ ಸ್ವಘೋಷಿತ ಕೀಳರಿಮೆಯನ್ನು ತಂದುಕೊಳ್ಳೋ ಹಾಗೆ ಮಾಡಲಾಗಿತ್ತು. ಅದನ್ನು ಸಹಜಗೊಳಿಸಲಾಗಿತ್ತು. ಈ ಕಣ್ಣಪ್ಪ ಭಕ್ತಿಯನ್ನು ಹೇಳ್ತಾನೆ ಧರ್ಮದ ಸರಿ ತಪ್ಪುಗಳನ್ನು ಹೊರಗೆ ಹಚ್ಚಿ, ಕಟ್ಟ ಸಂಪ್ರದಾಯಸ್ಥರು ಸ್ವಇಚ್ಛೆಯಿಂದ ಹೌದು ಇವನು ಸರಿ ಅನ್ನೋ ಥರ ಸಮಾನತೆಗೆ ಮುಖ ಮಾಡೋದಕ್ಕೆ ದೂಡಿದ ನಾಯಕ ನಮ್ಮ ಕಣ್ಣಪ್ಪ. ಈ ವಿಚಾರದಲ್ಲಿ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವ್ರನ್ನ ಇರಲೇಬೇಕು. ಅವರು ಕೊಟ್ಟ ಒಂದು ಒಂದು ಕಟ್ಟಿತನದ ಹೇಳಿಕೆ. ಅವರು ಒಂದು ಸಲ ಎಲ್ಲೋ ಒಂದು ಕಡೆ ಹೇಳಿದ್ರು, ಮಾಂಸ ತಿಂದು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಏನು ತಪ್ಪು ಅಂತ. ಆ ಥರದ ನಾಯಕರು ನಮಗೆ ಅವಶ್ಯಕ. ಸತ್ಯವನ್ನು ಧೈರ್ಯವಾಗಿ ಹೇಳೋದಕ್ಕೆ, ನಮ್ಮ ಮೂಢನಂಬಿಕೆಗಳನ್ನು ಹೊರಗೆ ಹಚ್ಚಿ ತಿದ್ದೋದಕ್ಕೆ ಆ ಥರದ ನಾಯಕರು ತುಂಬ ಅವಶ್ಯಕ. ಎರಡನೇ ಉದಾಹರಣೆ ನನಗೆ ಕಂಡಿದ್ದು ಸನಾದಿ ಅಪ್ಪಣ್ಣ. ಸನಾದಿ ಅಪ್ಪಣ್ಣದಲ್ಲಿ ಒಂದು ಸೀನ್ ನನಗೆ ತುಂಬ ಮನಸ್ಸಿಗೆ ತಟ್ಟಿದ್ದು. ಇವತ್ತಿಗೂ ನಾನು ಎಲ್ಲ ಕಡೆಗೂ ಅದನ್ನು ಉದಾಹರಣೆಯಾಗಿ ಹೇಳ್ತಾ ಇರ್ತೀನಿ. ಮೊದಲು ಅಲ್ಲಿ ಜಯಪ್ರದಾ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ. ರಾಜ್ಕುಮಾರ್ ಅವರು ಅಪ್ಪಣ್ಣ ಸನಾದಿ ನುಡಿಸ್ತಾ ಇರ್ತಾರೆ. ನುಡಿಸ್ತಾ ಡ್ಯಾನ್ಸೆಲ್ಲ ಮುಗಿದು ಹೋಗುತ್ತೆ. ಇವರು ಅದರಲ್ಲೇ ತಲ್ಲಿನರಾಗ ಒಂದಷ್ಟೊತ್ತು ನುಡಿಸಿ ಅದಾದ ನಂತರ ಮುಗಿಸ್ತಾರೆ. ಅಷ್ಟೊಳಗಡೆ ಮಂಗಳಾರತಿ ಮುಗಿಯುತ್ತೆ. ಮಂಗಳಾರತಿ ಮುಗಿದ ನಂತರ ಪೂಜಾರಿ ಕರ್ಪೂರವನ್ನು ತಂದು ಇವರ ಎದುರುಗಡೆ ನೆಲದ ಮೇಲೆ ತಳ್ಳಿ ಹೋಗ್ತಾನೆ. ನಾವೆಲ್ಲ ಈಗಿನ ಕಾಲದ ಬಂಡಾಯದವರು ನಾವೇನು ಮಾಡ್ತಾ ಇದ್ವಿ, ಅದರ ಶೋಷಣೆ ವಿರುದ್ಧ, ಜಾತಿ ಪದ್ಧತಿ ವಿರುದ್ಧ ದನಿ ಎತ್ತಬೇಕು ಅಂದರೆ ಅಲ್ಲೇ ದನಿ ಎತ್ತು ಬಿಡ್ತಾ ಇದ್ವಿ. ಆದರೆ ರಾಜ್ಕುಮಾರ್ ಏನೂ ಮಾಡೋದಿಲ್ಲ. ಅಲ್ಲಿ ಸನಾದಿ ಅಪ್ಪಣ್ಣ ಏನೂ ಮಾಡೋದಿಲ್ಲ. ಭಕ್ತಿಯಿಂದ ಆ ಕರ್ಪೂರಕ್ಕೆ ನಮಸ್ಕಾರ ಮಾಡಿ ಕಣ್ಣು ಕೂತ್ಕೊಂಡು ಎದ್ದೋಗ್ಬಿಡ್ತಾನೆ. ಆದರೆ ನೋಡೋರಿಗೆ ಮೈಯೆಲ್ಲ ಉರಿಯುತ್ತೆ. ಅದು ಅವರ ಅರಿವು, ಸಿನಿಮಾದ ಅರಿವು. ರಾಜ್ಕುಮಾರ್ ಅವರ, ವರದಣ್ಣ ಅವರ ಸಿನಿಮಾದ ಅರಿವು ಅಂತ ನನಗನ್ಸುತ್ತೆ. ಇದರಲ್ಲಿ ಬರೀ ರಾಜ್ಕುಮಾರ್ ಅವ್ರನ್ನ ಮೆಚ್ಚೋರು ಅಥವಾ ಶೋಷಣೆಗೆ ಒಳಗಾದವ್ರಿಗೆ ಮಾತ್ರ ಇಲ್ಲಿ ಮೈ ಉರಿಯೋದಿಲ್ಲ. ಸವರ್ಣೀಯರಿಗೂ ಅದೇ ಭಾವನೆ ಹುಟ್ಟಿಸುವಂಥ ಒಂದು ದೃಶ್ಯ ಅದು. ಇಲ್ಲಿ ನಾವು ಅವರ ಇನ್ಕ್ಲೂಸಿವಿಟಿಯನ್ನು ನಾವು ನೋಡಬೇಕಾಗತ್ತೆ. ಸವರ್ಣೀಯರು ಎಲ್ಲರೂ ಶೋಷಕರಲ್ಲ. ಅವರನ್ನು ಒಳಗೊಳ್ಳುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಈ ಸಿನಿಮಾಗಳನ್ನು ನಾವು ಕಾಣ್ಬೋದು. ಇನ್ನೊಂದು ಉದಾಹರಣೆ ನಾನು ನಿಮ್ಗೆ ಯಾರಿಗೂ ಹೇಳೋದೇ ಬೇಕಾಗಿಲ್ಲ. ಸತ್ಯ ಹರಿಶ್ಚಂದ್ರದ ಸಮಾನತೆಯ ಹಾಡು. ಕುಲದಲ್ಲಿ ಕೀಳು ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲೆ ಯಾವುದು. ನಾವೆಲ್ಲರೂ ಎಲ್ಲ ಸಮಾರಂಭದ ಕೊನೆಯಲ್ಲೂ ಹಾಡಿ
ಕುಣಿದು ಹೋಗ್ಬಿಡ್ತೀವಿ. ಅದರ ಅರ್ಥನ ಒಂದೊಂದು ಪದನ ತುಂಬ ಸರಳವಾದ ಪದಗಳನ್ನ ನಾವು ಗುರುತಿಸಿದ್ರೆ ಒಂದು ಥರದ ಸಮಾನತೆಯ ಆ್ಯಂಥಮ್ ಅದು ಅಂತಲೇ ಹೇಳ್ಬೋದು. ಇದು ನಮ್ಮ ಇತಿಹಾಸ, ನಮ್ಮ ಚಿತ್ರರಂಗದ ಒಂದು ಇತಿಹಾಸದ ಧ್ವನಿ, ಇತಿಹಾಸದ ನೆರೇಟಿವ್. ಇಲ್ಲಿ ಯಾರ ವಿರುದ್ಧನೂ ಹೋರಾಟ ಇಲ್ಲ. ಇದು ಎಲ್ಲರನ್ನೂ ಒಳಗೊಳ್ಳುವ ಒಂದು ಪ್ರಕ್ರಿಯೆ, ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸೋ ಪ್ರಕ್ರಿಯೆ. ಪುರಾಣವನ್ನು ಪುರಾಣವಾಗಿ, ಇತಿಹಾಸವನ್ನು ಇತಿಹಾಸವಾಗಿ ನೋಡ್ತಾನೆ ಇತಿಹಾಸದ ತಪ್ಪುಗಳಿಗೆ ಇಂದಿನ ಪೀಳಿಗೆಗೆ ಶಿಕ್ಷೆ ಕೊಡದೆ ಕಠೋರ ಸತ್ಯಗಳನ್ನು ದೃಢವಾದ ದನಿಯಲ್ಲಿ ಮನ ಕರಗಿಸುವ, ಮೈ ನವಿರೇಳಿಸುವ, ನಗಿಸುವ ಕಥೆಗಳ ಮೂಲಕ ಶಿಕ್ಷಣದಿಂದ ಅದರಿಂದ ಕಲಿಯೋ ದಾರಿ ತೋರಿಸೋ ಈ ವಿಧಾನಕ್ಕಿಂತ ಬದಲಾವಣೆಗೆ ಬೇರೆ ಸಂವಿಧಾನಿಕ ಮಾರ್ಗ ನಮಗೆ ಸಿಗಲಾರದು ಅಂತ ನನಗನ್ಸುತ್ತೆ. ಇಂಥ ಜನಪರ ಹಾದಿಯಲ್ಲಿ ಜನಮನದಲ್ಲಿ ಅರಿವು ಮೂಡಿಸಿದ, ಸಮಾನತೆಯ, ಶಾಂತಿಯ, ಜೀವ ಪ್ರೀತಿಯ ಹಾದಿಯಲ್ಲಿ ನಡೆಸಿದ ಹಲವಾರು ಚಲನಚಿತ್ರಗಳನ್ನು ಕಲೆ ಹಾಕಿ ಕಲಿಯೋಕೆ ಅವಕಾಶ ಮಾಡಿಕೊಟ್ಟ ಈ ಚಲನಚಿತ್ರೋತ್ಸವದ ಆಯೋಜಕರಿಗೆ, ಪ್ರೇಕ್ಷಕ ವರ್ಗ ನೀಡಿದ ಭರವಸೆಗೆ ಧನ್ಯವಾದ ಹೇಳ್ತಾ, ಕೊನೆಯದಾಗಿ ರಾಜಕೀಯ ಪ್ರೇರಿತ ಯುದ್ಧಗ್ರಸ್ತ ಕಾಶ್ಮೀರ, ಮಣಿಪುರ, ಯುಕ್ರೇನ್, ಗಾಜಾದಲ್ಲಿ ನೊಂದ ನಮ್ಮ ಸೋದರ ಸೋದರಿಯರಿಗೆ ಶೀಘ್ರದಲ್ಲಿ ಶಾಂತಿ, ಬದುಕುವ ಹಕ್ಕು, ಬದುಕುವ ಸಮಾನ ಹಕ್ಕು ಸಿಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.